ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಮ್ಮ ಮನೆಯಲ್ಲಿ ಗಣೇಶ ಕೂರಿಸಿದಾಗ ಬೆಳಗ್ಗೆ ಸಾಯಂಕಾಲ ಗಣೇಶನ ಪೂಜೆಯ ಜೊತೆಗೆ ನೈವೇದ್ಯ ಕೂಡ ಆಗಬೇಕು. ಹಬ್ಬದ ದಿನ ಹೆಸರುಬೇಳೆ ಪಾಯಸ, ಒಬ್ಬಟ್ಟು, ಕರ್ಜಿಕಾಯಿ, ರವೆ ಉಂಡೆ ಇದನ್ನೆಲ್ಲ ಮಾಡಿರ್ತೀವಿ. ಆಮೇಲೆ ಮತ್ತೆ ಗಣೇಶನಿಗೆ ಬಿಡೋವರೆಗೂ ಬೆಳಗ್ಗೆ ಸಾಯಂಕಾಲ ನೈವೇದ್ಯ ಮಾಡಬೇಕು. ಈಗ ಇಲ್ಲಿ ನಾನು ಹೆಸರು ಕಾಳು ಉಶ್ಲಿನ ಮಾಡ್ತಾಯಿದ್ದೀನಿ. ಸೊ ಹೆಸರು ಕಾಳು ಉಶ್ಲಿ ಪ್ರಸಾದಕ್ಕೆ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ 1/4 kg ಆಗೋಷ್ಟು ಹೆಸರು ಕಾಳನ್ನು ನೆನೆಸಿಟ್ಬಿಟ್ಟು 1 hour ನೆನೆಸಿಟ್ಟು ಅದನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಮುಳುಗೋಷ್ಟು ನೀರು, 1 ಸ್ಪೂನ್ ಎಣ್ಣೆ ಹಾಕಿ ಕುಕ್ಕರನ್ನು ಮುಚ್ಚಿಬಿಟ್ಟು ನಾನಿಲ್ಲಿ 2 ವಿಸಿಲನ್ನು ಕೂಗಿಸ್ತಾ ಇದ್ದೀನಿ. ಕೂಗಿಸಿದ್ದಾದಮೇಲೆ ಒಂದು ಕಡಾಯಿಗೆ 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, ಅರ್ಧ ಸ್ಪೂನ್ ಕಡಲೆಬೇಳೆ, ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಸ್ವಲ್ಪ ಇದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದಾದಮೇಲೆ 2 ಒಣಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೇರಿಸ್ಕೊಂಡು ಒಗ್ಗರಣೆಗೆ ಈ ಥರ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಥರ ಹುರಿದಿಟ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿದ್ದಾದಮೇಲೆ ಈರುಳ್ಳಿನ 5ರಿಂದ 6 ಹಸಿಮೆಣಸಿನ್ಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನೆನೆಸಿ ನಾವು ಚೆನ್ನಾಗಿ ಬೇಯಿಸಿರುವಂಥ ಹೆಸರು ಕಾಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಪುಡಿ ಉಪ್ಪನ್ನು ನಾನು ಇವಾಗ ಒಗ್ಗರಣೆ ಜೊತೆಗೆ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಕಾಳು 1 hour ನೆನೆಸೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸಿ ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಗಣೇಶನ ನೈವೇದ್ಯಕ್ಕೆ ಹೆಸರು ಕಾಳು ಉಶ್ಲಿ ರೆಡಿಯಾಗಿದೆ. ಗಣೇಶನ ಬಿಡಬೇಕಾದ್ರೆ ಮತ್ತೆ ನಾವು ಬೇರೆ ನೈವೇದ್ಯವನ್ನು ಅಂತ ಹೇಳಿದ್ರೆ ಮೊಸರನ್ನ ಮತ್ತು ಹಣ್ಣುಗಳೆಲ್ಲ ಕಟ್ ಮಾಡಿಬಿಟ್ಟು ಅದರ ರಸಾಯನವನ್ನು ಮಾಡಿ ಮತ್ತೆ ಪೂಜೆ ಮಾಡಿಬಿಟ್ಟು ಗಣೇಶ ವಿಸರ್ಜನೆಯನ್ನು ಮನೆಯಲ್ಲೇ ಮಾಡಿದ್ವಿ. ಹಾಗಾಗಿ ಗಣೇಶನಿಗೆ ಬೆಳಗ್ಗೆ ಸಾಯಂಕಾಲ ಪೂಜೆ ಜೊತೆಗೆ ನೈವೇದ್ಯ ಕೂಡ ಆಗಬೇಕಾಗುತ್ತೆ. ಸೊ ಹೆಸರು ಕಾಳು ಉಶ್ಲಿ ಪ್ರಸಾದ ಹೇಗನ್ನಿಸ್ತು? ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ಥರ ನಮ್ಮ ಮನೆಯಲ್ಲಿ ಹಬ್ಬನ ಮಾಡಿ ನಾವು ಗಣೇಶ ವಿಸರ್ಜನೆಯನ್ನು ಮಾಡಿದ್ವಿ. ಮತ್ತೆ ಸಿಗೋಣ. ಬಾಯ್.